ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಬೆಳಗಿನ ಶುಭೋದಯಗಳು. ನಾವು ಪ್ರೆಸ್ ಮೀಟ್ ಮಾಡೋ ಕಾರಣ ಕೂಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೆವು. ಯಾಕಂತಂದ್ರೆ ನಮ್ಮ ಸಮುದಾಯದ ಹುಡುಗಿ ಅಂಜಲಿ ಅಂಬಿಗೇರ್ ಅಂತಂದು ಅವ್ರಿಗೆ ಬರಬ್ಬರ್ ಕೊಲೆ ಮಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ. ಆದ ಕಾರಣ ನಾವು ಇದೇ ಹೋರಾಟ ನಾವು 22ನೇ ತಾರೀಕು ನಾವು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ನನ್ನ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಬೃಹತ್ ಪ್ರತಿಭಟನೆಯಲ್ಲಿ ತಾವು ಭಾಗಿಯಾಗಬೇಕಂತ. ಇದು ಖಾಲಿ ಕೋಲಿ ಸಮಾಜಕ್ಕೆ ಸೀಮಿತ ಅಲ್ಲ, ಇದು ಸ್ತ್ರೀ ಕುಲಕ್ಕೆ, ಸ್ತ್ರೀ ಜಾತಿಗೆ ಏನು ಇದು ಮಾಡ್ತಾ ಇದ್ದಾರಲ್ಲ ಅನ್ಯಾಯ ಆಗ್ತಾ ಇದೆ ಸ್ತ್ರೀ ಕುಲಕ್ಕೆ. ಆದ ಕಾರಣ ಎಲ್ಲ ಜಾತಿ ಭೇದ ಮರೆತು ಎಲ್ಲರೂ ಇದಕ್ಕೆ ಬೆಂಬಲ ನೀಡ್ಬೇಕಂತಂದು ನಾವು ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೇವೆ. ನಮಗೆ ಬೆಂಬಲ ಕೂಡ ನೀಡ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದ ಜಿಲ್ಲಾ ಅಧ್ಯಕ್ಷರು ಬೆಳ್ಳೆಪ್ಪ ಇಂಗಲ್ಕಲ್ ಅಂತಂದು ಅವ್ರು ಕೂಡ ಬೆಂಬಲ ನೀಡ್ತಾ ಇದ್ದಾರೆ. ಹಾಗೂ ಭೋಗೇಶ್ ಅವರು ಹಾಗೂ ರವಿ ಡೋಂಗರ್ಗಾಂವ್ ಅವರು, ಸಂತೋಷ್ ಜಮಾದಾರರು, ಹನುಮಾನ್ ಜಮಾದಾರ್ ಅವರು, ಎಲ್ಲರೂ ಪ್ರತಿಯೊಂದು ಸಂಘಟನೆ ಕೂಡ ನಮಗೆ ಇದಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ. ಆದ ಕಾರಣ ಇದು ಏನದ ಅಂಜಲಿಗೆ ಹತ್ಯೆ ಮಾಡದಂತ ಆರೋಪಿಗೆ ನಮ್ದೇನಿಲ್ಲ ಸರ್, ನಾವು ಆರೋಪಿಗೆ ಎನ್ಕೌಂಟರ್ ಮಾಡಿ ಉಡಾಯಿಸ್ಬೇಕು. ಯಾಕ ಹಿಂದ ಆಗ್ಬಾರ್ದು. ಯಾಕ ಅದೇ ಒಂದೇ ತಿಂಗಳಿನಲ್ಲಿ ನೇಹಾ ಹಿರೇಮಠನ ಹುಡುಗಿಗೆ ಅಲ್ಲಿ ಕೂಡ ಯಾವ ಫಯಾಜನ ಹುಡುಗ ಅವನ್ ಮರ್ಡರ್ ಮಾಡಿ ಎಷ್ಟು ದಿನ, 15 ದಿನ ಆಗಿದಿಲ್ಲ, 20 ದಿನ ಆಗಿದಿಲ್ಲ. ಅದು ಆದ್ಮೇಲೆ ಅದೇ ತಿಂಗಳಲ್ಲಿ ಅಂಜಲಿ ಅಂಬಿಗರ್ನನ್ನು ಕೊಲೆ ಮಾಡಿದ್ದಾರೆ. ಆದ ಕಾರಣ ಏನ್ ಮಾಡ್ತಾ ಇದೆ ಸರ್ಕಾರ? ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಏನ್ ಮಾಡ್ತಾ ಇದೆ? ಹೆಣ್ಣು ಸ್ತ್ರೀ ಕುಲಕ್ಕೆ ಏನಿಲ್ಲ, ಸ್ತ್ರೀವನ್ನು ಹೊರಗಡೆ ತಿರುಗಾಡಕ್ಕೆ ಈ ಸರ್ಕಾರ ಬಂದ್ ಕೂಡ್ಲೆ, ಇದೇನ್ ಕಾಂಗ್ರೆಸ್ ಸರ್ಕಾರದ ಅಲ್ಲ, ಇದು ಬಂದ್ ಕೂಡ್ಲೆ ಸ್ತ್ರೀಯರಿಗೆ ಇದನ್ನೇ ಇಲ್ಲ, ಅವ್ರಿಗೇನು ಹೊರಗೆ ತಿರ್ಗಾಡಕ್ ಅವ್ರಿಗೆ ಇದನ್ನೇ ಆಗ್ತಾ ಇಲ್ಲ ಸ್ತ್ರೀಯರಿಗೆ. ನಮಗ್ ಇದು ಸರ್ಕಾರ ಆಗ್ತಾ ಇದೆ. ಆದ ಕಾರಣ ನಮಗೇನಿಲ್ಲ ಸರ್. UP ನಲ್ಲಿ ಹ್ಯಾಂಗಿತ್ತು ಮೊದಲು, ಉತ್ತರ ಪ್ರದೇಶನಲ್ಲಿ ಏನಿತ್ತು ಮೊದಲೇ ಹೆಣ್ಮಕ್ಳು ಹೊರಗೆ ಹೋಲಿಕೆ ಅನಿಸ್ತಾ ಇದ್ರು. ಇದೇ 10 ವರ್ಷದಲ್ಲಿ ಯೋಗಿ ಸರ್ಕಾರ ಬಂದಿದೆ, ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದಲ್ಲಿ ಇವನ್ ನಾವು ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೇವೆ ನಾವು. ಯಾಕಂತಂದ್ರೆ ಸುಮಾರು ಇಂಡಿಯನ್ ಆರ್ಮಿನಲ್ಲಿ ಸೇರುವಂತ ಸ್ತ್ರೀ ಕುಲರೇ ಎಷ್ಟು ಸ್ತ್ರೀಗಳೇ ಸುಮಾರು ಏನಿಲ್ಲ ಅಂತಂದ್ರೆ ಒಂದು 25-30 ಸಾವಿರ ಬಾರ್ಡರ್ ನಲ್ಲಿ ಸ್ತ್ರೀಗಳು ಇವತ್ತ ಉತ್ತರ ಪ್ರದೇಶದಿಂದ ಇದ್ದಾರೆ. ಅವರು ಬಾರ್ಡರ್ ನಲ್ಲಿ ಆರ್ಮಿ ಆಗಿ ಈಗ ಇದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲಿತ್ತು ಉತ್ತರ ಪ್ರದೇಶ? ಈಗ ಅದೇ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಇದು? ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಈ ಸ್ತ್ರೀಗಳಿಗೆ ಎಷ್ಟೊಂದು ಗೌರವ, ಮನೆ ಲಕ್ಷ್ಮಿ ಅಂತ ಹೇಳ್ತೇವೆ. ಆ ಲಕ್ಷ್ಮಿ ಹೊರಗೆ ಬಿಟ್ರೆ ಇವತ್ತ ಬಹಳಷ್ಟು ಇದು ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಏನ್ ಗೊತ್ತಿಲ್ಲ. ನಮಗೆ ಹೇಳೋದಿಷ್ಟೇ, ಈಗ ಉತ್ತರ ಪ್ರದೇಶನಲ್ಲಿ ಏನಿದೆಯಲ್ಲ ಯೋಗಿ ಆದಿತ್ಯನಾಥ್, ನಮಂಗ ಮಾಡೆಲ್ ತಗೊಂಡ್ಬರ್ಬೇಕು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ. ಉತ್ತರ ಪ್ರದೇಶ ನೋ ಜೇಲ್ ನೋ ಬೇಲ್ ಸೀದಾ ಪ್ರಭು ಸೆ ಮೇಲ್. ಏನ್ ಮಾಡ್ತಾನೆ ಎನ್ಕೌಂಟರ್ ಏನ್ ಅನ್ಯಾಯ ಮಾಡ್ತಾನ ಸ್ತ್ರೀ ಕುಲಕ್ಕೆ, ಸ್ತ್ರೀಯರಿಗೆ ಅತ್ಯಾಚಾರ ಮಾಡಿ ಸ್ತ್ರೀಯರಿಗೆ ಮರ್ಡರ್ ಮಾಡ್ತಾನಲ್ಲ, ಅಲ್ಲಿ ಯೋಗಿ ಆದಿತ್ಯನಾಥ್ ಪಾಲಿಸಿ ಏನದ? ನೋ ಜೇಲ್ ನೋ ಬೇಲ್ ಸೀದಾ ಪ್ರಭು ಸೆ ಮೇಲ್. ಸೀದಾ ಕೃತ್ಯಗಳು ಎಸಗಿದಿರ ಎನ್ಕೌಂಟರ್, ಗುಂಡಿಟ್ಟು ಕೊಲ್ಲಿ, ಇದು ಒಂದು ಆದೇಶ ಇಮಿಡಿಯೇಟ್ ತಗೋಬೇಕು. ಇದು ರಾಜ್ಯ ಸರ್ಕಾರ ಗಂಭೀರವಾಗಿ ಗಮನಕ್ಕೆ ತಗೋಬೇಕು. ಇದೇ ತರ ಪರಿಸ್ಥಿತಿ ನಡೆದ್ರೆ ಮತ್ತೆ ಕಾನೂನು ಕೈಗೆ ತಗೊಂಡು ಏನು ಮಾಡ್ಬೋದು ಅಂತವ್ರಿಗೆ. ಯಾಕಂದ್ರೆ ಮಹಿಳೆಯರು ತಾಯಿ ಸ್ಥಾನ ಕೊಟ್ಟಿದ್ದೇವೆ ನಾವು. ನಮ್ಮ ಇಡೀ ಭಾರತದಲ್ಲಿ ಮಹಿಳೆಗೆ ತಾಯಿ ಸ್ಥಾನ ಇದೆ. ಇದು ಯಾವುದೇ ಧರ್ಮದವರಾಗಿರ್ಬೇಕು, ಈ ಧರ್ಮ ಆ ಧರ್ಮ ಬೇಕಾಗಿಲ್ಲ. ಯಾವುದೇ ಧರ್ಮದವ್ರು ಇರಲಿ, ಅಂತ ಕೃತ್ಯ ಎಸೆದವನಿಗೆ ಕಠಿಣ ಶಿಕ್ಷೆ ಅಂತ ಅನ್ನೋದಕ್ಕಿಂತ ಗಲ್ಲು ಶಿಕ್ಷೆ ಅದು ಬೇಕಾಗಿಲ್ಲ. ನಮಗ ಗುಂಡಿಟ್ಟು ಕೊಲ್ಬೇಕು. ಅದೇ ಸರ್ಕಲ್ದಾಗ, ಅದೇ ಜಿಲ್ಲಾ ಅಕ್ಷಿ ಒಳಗ ಕೃತ್ಯ ಎಲ್ಲಿ ಮಾಡಿರ್ತಾನ ಅಲ್ಲಿ ತಂದು ಜನರ ಮಧ್ಯೆ ಕಾನೂನು ಬದ್ಧವಾಗಿ ಅವನನ್ನು ಎನ್ಕೌಂಟರ್ ಮಾಡಬೇಕು. ಇದು ನಮ್ಮ ಮನವಿ ಅದ. ಯಾವುದೇ ಜಿಲ್ಲಾ ಆಗಿರ್ಲಿ, ಇಡೀ ರಾಷ್ಟ್ರಾದ್ಯಂತ ಇದು ಕಾನೂನು ಆಲ್ರೆಡಿ ಇದೆ. ಅದಕ್ಕೆ ಉಪಯೋಗ ಮಾಡಲಾಗ್ಯಾರ ನಮ್ಮ ಪೊಲೀಸರು. ಸುಮ್ಮನೆ ರಾಜಕೀಯ. ಮನೆ ನೇಹಾ ಹಿರೇಮಠ ಸತ್ತಾಗ ಎಲ್ಲ ರಾಜಕೀಯ ಪುಡಾರಿಗಳು ಬಂದ್ರು, ಎಲ್ಲ ಪಕ್ಷದವರು ಎಲ್ಲರೂ ಅವ್ರ ಮನೆಗೆ ಹೋದ್ರು. ಇದು ಅಂಜಲಿದ್ದು ಯಾರು ಬರ್ಲಿಕ್ತಾ ಇರಲ್ಲ. ಒಬ್ಬ ಯಾರೋ MLA ಫೋನ್ ಮುಖಾಂತರ ಮಾತಾಡ್ತಾನೆ, ನಾವು ಇದ್ದೇವ್ ನಾವು ಬರ್ತೇವೆ, ನೀವು ಏನ್ ಹೆದರ್ಬೇಡ್ರಿ. ಅದು ಕಾಮನ್ ಆಯ್ತು, ಹೆದರದ್ ಬೇಡ. ಒಬ್ಬ ಇಂಥ ಕೃತ್ಯ ಮಾಡಿದವನೀಗ ಬಂದು ಕೆಟ್ಟು ಹಾರಸ್ದಾರ, ಅವ ಇನ್ನೊಬ್ಬ ಮುಂದಿನೋ ಮಾಡಲ್ಲ. ಅದು ಕಾನೂನು ಭಯನೇ ಇಲ್ಲ ಯಾರಿಗೂ. ಈ ಒಂದೇ ವಿಷಯದಾಗಲ್ಲ ಮಹಿಳೆಯರ್ದು, ಯಾವದ್ದೇ ಇದ್ರ ಕಾನೂನು ಭಯ ಇಲ್ಲ. ಸಾಕಷ್ಟು ಮರ್ಡರ್ಗಳದು. ಸರ್ಕಾರ ಇದು ಅದು ಅಂತ ನಾನು ಯಾವ ಸರ್ಕಾರ ಮ್ಯಾಗ ಬ್ಲೇಮ್ ಮಾಡಲ್ಲ. ಒಟ್ಟ ರಾಜ್ಯ ಸರ್ಕಾರದಾಗ ಯಾವುದೇ ಸರ್ಕಾರ ಇದ್ದಾಗನು ಕಾನೂನು ಕಿಂಚಿತ್ತು ಭಯ ಇಲ್ಲ ಯಾರಿಗೂ. ಆ ಕಾನೂನು ಕ್ರಮ ಬಹಳ ಕಠಿಣವಾಗಿರ್ಬೇಕು. ಅದು ಶೀಘ್ರದಲ್ಲಿ VIP ಪರ್ಸನ್ಗಳು ತಮಗ್ ಬೇಕಾದಾಗ ಇಮಿಡಿಯೇಟ್ 24 hours ರಾತ್ರಿ ಅವರಿಗೆ ಕೋರ್ಟ್ ತೆರಿತಾವ, ರಾತ್ರಿ ಬೇಲ್ ಆಗ್ತವ, ಏನೇನೋ ಆಗ್ತವ. ಜನಸಾಮಾನ್ಯರ ಸಲ್ಲಕ್ಕೆ ಕೆಲವೊಂದು ಕಾನೂನುಗಳು ಚೇಂಜ್ ಮಾಡ್ಬೇಕಿದು ಅನಿವಾರ್ಯ ಅದ. ಇದೇ ನಮ್ಮದು ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ನಮ್ಮದು ಪತ್ರಿಕೆ ಮುಖಾಂತರ ವಿನಂತಿ ಅದ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ.
ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ನಾನು ಬೆಳ್ಳಪ್ಪ, ನಮ್ಮ ರಾಜ್ಯಾಧ್ಯಕ್ಷರು ನಾಗರಾಜ್ ಕರಣ್ಯನವರು ಅಂತ. ಈ ಜಿಲ್ಲಾ ಕೋಲಿ ಕಬಲಿಗ ಸಮನ್ವಯ ಸಮಿತಿಯಿಂದ ಏನು ಹೋರಾಟ ಹಮ್ಮಿಕೊಂಡಿದ್ದಾರೆ, ಅಂಜಲಿ ಅಂಬಿಗೇರನ್ನ ಹುಡುಗಿ ಏನು ಗುಳಿಯಲ್ಲಿ ಬರಬರ ಹತ್ಯೆ ಆಗಿದೆ, ಭಯಾನಕರವಾಗಿರುವಂಥ ಈ ಹತ್ಯೆ ಹೆಣ್ಣು ಕುಲಕ್ಕೆ ಏನು ಇದು ಆಗ್ತಾ ಇದೆ ಎಲ್ಲ, ಆದ ಕಾರಣ ನಾವು ಇವರು ಏನು ಜಿಲ್ಲಾ ಕಬ್ಬಲಿಗ ಸಮನ್ವಯ ಸಮಿತಿಯವರು ಏನು ಹಮ್ಮಿಕೊಂಡಿದ್ದಾರಲ್ವಾ, ಅವ್ರದ್ದು 22ನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಅವರಿಗೆ ಜಗತ್ ಸರ್ಕಲ್ನಿಂದ ವಿಧಾನಸೌಧವರೆಗೂ ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಇವರಿಗೆಲ್ಲ ನಾವು ಬೆಂಬಲ ಸೂಚಿಸ್ತೀವಿ. ಅಲ್ಲಿ ಎಲ್ಲ ಹೆಣ್ಣು ಮಕ್ಕಳು, ಎಲ್ಲ ಜಿಲ್ಲೆಯ ಹಳ್ಳಿಗಳ ಎಲ್ಲ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಾನು ಭಾವಿಸ್ತೀನಿ. ಇವರ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪೂರ್ತಿ ಬೆಂಬಲವಿದೆ. ಧನ್ಯವಾದಗಳು. 22 किधर है ये जगह सर्कल से डीसी ऑफिस तक होता है जो मेरा था शायद